ನಮಸ್ಕಾರ ಎಲ್ಲರಿಗೂ. ಅದೇ ಇವತ್ತು ಇನ್ನೊಂದು ಮ್ಯೂಸಿಯಂ ಬಂದಿವಿ ಲಂಡನ್ ಒಳಗೆ, ಆಲ್ಬರ್ಟ್ ಆ್ಯಂಡ್ ವಿಕ್ಟೋರಿಯಾ ಮ್ಯೂಸಿಯಂ ಅಂತ ಹೇಳಿ. ಇಲ್ಲಿ ನೋಡೋಣ ಇನ್ನೇನು ಕೊಳ್ಳೆ ಹಿಡಿದು ಒಳಗಿಟ್ಟರೆ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ, ಬರ್ರಿ ನೋಡೋಣ ಜೊತೆಗೆ. ಅದೇ ಇದು ಸೌತ್ ಏಷ್ಯಾ ಸೆಕ್ಷನ್, ಅದೇ ನಮ್ಮ ಇಂಡಿಯಾದ್ದು ಇಲ್ಲೇ ಇರುತ್ತೆ. ನೋಡೋಣ ಬರ್ರಿ, ನಾನು ಏನು ನೋಡ್ತೀನಿ ನಿಮಗೆಲ್ಲ ತೋರಿಸ್ತೀನಿ, ಕವರ್ ಮಾಡ್ತೀನಿ. ಓಕೆ, ಬರ್ರಿ ನೋಡೋಣ. ಕಮಾನ್. ನಮಸ್ಕಾರ. ಇಲ್ಲೊಂದು ಸೌತ್ ಏಷ್ಯಾದ ಎಂಟರ್ ಆದ ತಕ್ಷಣ ಫಸ್ಟ್ ನಮ್ಗೆ ಕಾಣಿಸಿದ್ದೆ ನೋಡಿರಿ, ಪಂಜಾಬ್ದ ಮಹಾರಾಜ ರಂಜಿತ್ ಸಿಂಗ್ ಅವ್ರದ್ದು 1839 ಅವ್ರು ಕುತ್ಕೊಂತಿದ್ದಂತಹ ಬಂಗಾರದ ಸಿಂಹಾಸನ ಇದು. ನೋಡಿರಿ ಎಷ್ಟು ಚೆನ್ನಾಗೈತಿ. ಆಮೇಲೆ ಇದು ನೋಡಿರಿ, ಅವ್ರು ಉಟ್ಕೊಂತಿದ್ದ ಬಟ್ಟೆ ಎಲ್ಲ ಹಾಕಿದ್ದಾರೆ. ಫಸ್ಟ್ ಎಂಟರ್ ಆದ ತಕ್ಷಣ ಫಸ್ಟ್ ಇದೇ ನೋಡಿದ್ವಿ ನಾವು. ನೋಡಿರಿ ಎಷ್ಟು ಚೆನ್ನಾಗೈತೆ, ನಿಮ್ಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ವಿ. ಇಲ್ಲಿ ಕಂಡು ಬಂದಂಗೆ ಆಭರಣಗಳು, ವಸ್ತುಗಳು ಎಲ್ಲ ರಾಜರು ಯೂಸ್ ಮಾಡ್ತಿರೋದು, ಇವನ್ನೆಲ್ಲನೂ ಎತ್ಕೊಂಡ್ಬಂದು ಇಟ್ಟಾರ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಿರೋ ವಸ್ತುಗಳು, ಪೆನ್ಸಿಲ್ಗಳು ಆಗಲಿ, ಅವರು ಆ ಟೈಮಿನ ಯೂಸ್ ಮಾಡ್ತಿರೋ ವಸ್ತುಗಳು. ಅದೇ ಇಲ್ಲೊಂದು ಶಿಲೆ ಐತಿ, ಭಾಳ ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದ್ರೆ ಇದು ಗಂಧರ್ವ ಅಂತೇಳಿ, ಇದು 14ನೇ ಸೆಂಚುರಿ ಒಳಗೆ ಅವಾಗಿಂದಂತಿದ್ದಕ್ಕೆ, ಆವಾಗಿನ ಕಾಲದ್ದಂತ. ಇದೇನಂತಂದ್ರೆ ನಮ್ಮ ಹಳೇಬೀಡು ಕರ್ನಾಟಕದಂತ, ಅದಕ್ಕೆ ಸ್ಪೆಷಲ್ಲಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಅಲ್ಲಿ ನೀವು ಸೈಡಲ್ಲಿ ನೋಡ್ಬೋದು ನಂದಿ ಕಾಣಿಸತೈತಿ. ಇದು ನೋಡಿ ನಂಗೆ ನಗು ಬರೋದೈತಿ. ಏನಪ್ಪ ಅಂತಂದ್ರೆ ಇವ್ರು ಏನೂ ಬಿಟ್ಟಿಲ್ಲ, ಎಲ್ಲನೂ ತೊಗೊಂಡು ಬಂದುಬಿಟ್ರೆ ಎಲ್ಲನೂ ಅಂತ. ನಂತರ ನಗು ಬರ್ತೈತೆ ನನಗೆ. ನೋಡ್ರಪ್ಪ, ನಮ್ಮ ಮೈಸೂರು ಸೆಕ್ಷನ್ ಬಂದೈತಿ. ಏನು ನೋಡ್ರಿ, ಮೈಸೂರು ಅದೇ ಟಿಪ್ಪು ಸುಲ್ತಾನ ಹೈದರಲ್ಲಿ ಅಂಡರ್ ಟೈಮ್ನಾಗ ಇದ್ದಂತಹ ಇವೆಲ್ಲ ವಸ್ತುಗಳು. ಇದು ನೋಡ್ರಿ, ಅವ್ರ ಖಡ್ಗ, ಆಮೇಲೆ ಅವ್ರು ಯೂಸ್ ಮಾಡ್ತಿದ್ದಂಥ ಬ್ರೋಚ್, ಆಮೇಲೆ ಟೈಗರ್ ಹೆಡ್, ಆಮೇಲೆ ನೋಡ್ರಿ ಎಲ್ಲ ಕಾಣಿಸ್ತಿದೆ ಬಂದೂಕುಗಳು. ಮೈಸೂರದೊಂದು ಸಾರಂಗಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ನೋಡ್ರಿ, ಇಲ್ಲಿ ತಂದಿಟ್ರೆ ಎಷ್ಟು ಚೆನ್ನಾಗೈತೆ. ಹಳೇದು ಇದು 1865 ಅಂತ ನೋಡ್ರಿ, ಎಷ್ಟು ಚೆನ್ನಾಗೈತೆ ಮೈಸೂರದಂತ ಇದು.